ದಕ್ಷಿಣ ಆಫ್ರಿಕಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯ ಪಂದ್ಯದಲ್ಲಿ ಭಾರತೀಯ ಪ್ರಸಿದ್ಧ ಕೃಷ್ಣ ತಮ್ಮ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನದ ಮೂಲಕ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ರು. ಕಳೆದ 2 ಪಂದ್ಯಗಳಲ್ಲಿ ದುರ್ಬಲ ಬೌಲಿಂಗ್ನಿಂದ ಟೀಕೆಗೊಳಗಾದ ಪ್ರಸಿದ್ಧ ಅಂತಿಮ ಪಂದ್ಯದಲ್ಲಿ ಅದ್ಭುತವಾಗಿ ಮರಳಿ ಬಂದು ತಮ್ಮ ಸಾಮರ್ಥ್ಯವೇನು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ವಿಶಾಖಪಟ್ಟಣದಲ್ಲಿ ಶನಿವಾರ ನಡೆದ ಈ ಪಂದ್ಯದಲ್ಲಿ ಪ್ರಸಿದ್ಧ 9.5 ಓವರ್ಗಳಲ್ಲಿ 66 ರನ್ ನೀಡಿ 4 ಪ್ರಮುಖ ವಿಕೆಟ್ಗಳನ್ನು ಪಡೆದ್ರು. ಈ ವಿಕೆಟ್ಗಳು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದವು. ಅದರ ಜೊತೆ ಈ ಪ್ರದರ್ಶನ ಭಾರತ ಗೆಲುವಿನ ದಾರಿಯನ್ನ ಮಾಡಿಕೊಟ್ಟಿತು ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ರಾಯ್ಪುರದಲ್ಲಿ ನಡೆದ 2ನೇ ಪಂದ್ಯ ಪ್ರಸಿದ್ಧ್ಗೆ ತಲೆನೋವಾಗಿತ್ತು. ಯಾಕಂದ್ರೆ ದಕ್ಷಿಣ ಆಫ್ರಿಕಾ 359 ರನ್ಗಳ ದೊಡ್ಡ ಗುರಿಯನ್ನ ಬೆನ್ನಟ್ಟಿದಾಗ ಪ್ರಸಿದ್ಧ 9 ಓವರ್ಗಳಲ್ಲಿ 85 ರನ್ಗಳನ್ನು ಕೊಟ್ಟು ಭಾರತಕ್ಕೆ ಟೆನ್ಷನ್ ಕೊಟ್ಟಿದ್ರು. ಈ ಪ್ರದರ್ಶನದ ಬಳಿಕ ಅಂತಿಮ ಪಂದ್ಯದಲ್ಲಿ ಅವರನ್ನ ಆಯ್ಕೆ ಮಾಡ್ತಾರಾ ಎಂಬ ಪ್ರಶ್ನೆ ಉದ್ಭವವಾಗಿತ್ತು. ಆದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಪ್ರಸಿದ್ಧ ಅವರ ಮೇಲಿನ ನಂಬಿಕೆಯನ್ನು ಉಳಿಸಿಕೊಂಡಿತು. ಈ ನಂಬಿಕೆಗೆ ಪ್ರಸಿದ್ಧ ತಮ್ಮ ಬೌಲಿಂಗ್ ಮೂಲಕ ಅದ್ಭುತವಾದ ಉತ್ತರವನ್ನ ನೀಡಿದ್ರು. ಪಂದ್ಯದ ಆರಂಭದಲ್ಲಿ ಭಾರತ ತಂಡದ ನಾಯಕ KL ರಾಹುಲ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ರು. ಆದ್ರೆ ಪ್ರಸಿದ್ಧ ಮೊದಲ ಸ್ಟೆಪ್ ನಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡಲಿಲ್ಲ. ಮೊದಲ 2 ಓವರ್ಗಳಲ್ಲಿ 28 ರನ್ಗಳನ್ನ ಕೊಟ್ಟರು. ಇದರಿಂದ ನಾಯಕರು ಅವರನ್ನ ಸ್ವಲ್ಪ ದೂರವಿಟ್ಟು ತಿಲಕ್ ವರ್ಮಾ ಎಂಬ ಬೌಲರ್ ಮೂಲಕ ಓವರ್ಗಳನ್ನ ಹಾಕುವಂತೆ ಮಾಡಿದ್ರು. ಆದ್ರೆ ಇದು ಪ್ರಸಿದ್ಧ್ಗೆ ಮತ್ತೊಂದು ಅವಕಾಶ ನೀಡುವಂತೆ ಮಾಡಿತು. 27ನೇ ಓವರ್ನಲ್ಲಿ ಪ್ರಸಿದ್ಧ ಮತ್ತೆ ದಾಳಿಗೆ ಬಂದಾಗ್ಲೇ ಪಂದ್ಯದಲ್ಲಿ ನಿಜವಾದ ತಿರುವು ಕಂಡು ಬಂತು. ಅವರು ಸೆಟ್ ಬ್ಯಾಟ್ಸ್ಮನ್ ಮ್ಯಾಥ್ಯೂ ಅವರನ್ನ ತಕ್ಷಣ ಔಟ್ ಮಾಡಿ ಭಾರತದ ಗೆಲುವಿನ ದಾರಿಗೆ ದಾರಿ ಮಾಡಿಕೊಟ್ರು. ಇದಾದ ಕೆಲವೇ ಕ್ಷಣಗಳಲ್ಲಿ ತಮ್ಮ ಮುಂದಿನ ಎಸೆತದಲ್ಲೇ ದಕ್ಷಿಣ ಆಫ್ರಿಕಾದ ನಾಯಕ ಐಡನ್ ಮಾರ್ಕಮ್ ಅವರನ್ನ ಔಟ್ ಮಾಡಿದ್ರು. 1 ಓವರ್ನಲ್ಲಿ 2 ಪ್ರಮುಖ ವಿಕೆಟ್ಗಳು ಬಿದ್ದುವು. ಪ್ರಸಿದ್ಧ ಮೇಲೆ ಟೀಮ್ ಮ್ಯಾನೇಜ್ಮೆಂಟ್ಗೆ ನಂಬಿಕೆ 100% ಹೆಚ್ಚಾಯಿತು. ಕೇವಲ 2 ವಿಕೆಟ್ಗಳು ಬಿದ್ದ ಪರಿಣಾಮ ದಕ್ಷಿಣ ಆಫ್ರಿಕಾ ತಾರೆ ಬ್ಯಾಟ್ಸ್ಮನ್ ಕ್ವಿಂಟನ್ ಡಿಕಾಕ್ ಮೇಲೆ ಒತ್ತಡ ಹೆಚ್ಚಾಯಿತು. ಅವರು ಶತಕ ಪೂರೈಸಿದ್ರು. ಪ್ರಸಿದ್ಧ ಹಾಕಿದ ಪರಿಪೂರ್ಣ ಯಾರ್ಕರ್ ಅವರನ್ನ ಔಟ್ ಮಾಡಿಸಿತು. ಈ ಒಂದು ಕ್ಷಣ, ಈ ಒಂದು ವಿಕೆಟ್ ಸಂಪೂರ್ಣ ಪಂದ್ಯದ ಹಾಟ್ ಫೇವರೇಟ್ ಕ್ಷಣವಾಗಿತ್ತು. ಪಂದ್ಯದ ಅಂತ್ಯದ ಕಡೆ ಪ್ರಸಿದ್ಧ ತಮ್ಮ 4ನೇ ವಿಕೆಟ್ಗಾಗಿ ಮತ್ತೊಬ್ಬರನ್ನ ಔಟ್ ಮಾಡಿ ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿನ ಬಾವಿಗೆ ತಳ್ಳಿದ್ರು. ಅವರ ಬೌಲಿಂಗ್ ನಿಂದ ದಕ್ಷಿಣ ಆಫ್ರಿಕಾ ತಂಡ ಒತ್ತಡದಿಂದ ಹೊರಬರಲಾರದ ಪರಿಸ್ಥಿತಿ ಉಂಟಾಯಿತು. ಈ ಮೂಲಕ ಭಾರತ ಸರಣಿಯನ್ನ ಗೆದ್ದಿತ್ತು. ಈ ಜಯದಲ್ಲಿ ಪ್ರಸಿದ್ಧ ನಿಸ್ಸಂಶಯವಾಗಿ ಮೆಗಾಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಕಳೆದ ಪಂದ್ಯಗಳಲ್ಲಿ ಟೀಕೆ, ಒತ್ತಡ, ಅವಮಾನಗಳು ಎಲ್ಲವನ್ನ ಹಿಂದಿಕ್ಕಿ ಪ್ರಸಿದ್ಧ ಕೃಷ್ಣ ತಮ್ಮ ಅಸಲಿಯಾದ ಆಟವನ್ನ ತೋರಿಸಿ ತಮ್ಮ ಪ್ರತಿಭೆಯಿಂದ ಭಾರತಕ್ಕೆ ಅಗತ್ಯವಾದ ಗೆಲುವನ್ನ ತಂದುಕೊಟ್ರು. ಅವರ ಕಂಬ್ಯಾಕ್ ಕೇವಲ ವಿಕೆಟ್ಗಳಷ್ಟೇ ಮಾತ್ರವಲ್ಲ, ಅದು ಒಂದು ಸಂದೇಶವನ್ನ ನೀಡುತ್ತೆ. ಕ್ರಿಕೆಟ್ನಲ್ಲಿ ನಂಬಿಕೆ, ಸಹನೆ ಮತ್ತು ಸರಿಯಾದ ಸಮಯದಲ್ಲಿ ಹೊಡೆದ ಕಂಬ್ಯಾಕ್ ಯಾವ ಆಟಗಾರರನ್ನು ಬೇಕಾದರೂ ಸೂಪರ್ ಹೀರೋ ಆಗಿಸಬಹುದು ಎಂಬುದಕ್ಕೆ ಪ್ರಸಿದ್ಧ ಕೃಷ್ಣ ಅವರೇ ಸಾಕ್ಷಿ.